ರಾಮಚಾರಿ ಸೀರಿಯಲ್ ತನ್ನದೇ ಮನೆಯ ಸತ್ಯವನ್ನು ಅರಿತ ವೈಶಾಖ ಮನಸ್ಸು ಬದಲಾಗೋದು ಗ್ಯಾರಂಟಿ. ವೈಶಾಖಳಿಗೆ ಈಗ ಒಂದೊಂದೇ ಸತ್ಯ ಗೊತ್ತಾಗ್ತಾ ಇದೆ. ಅವಳು ಅಂದುಕೊಂಡಿದ್ದೇ ತಪ್ಪು ಎಂದು ಅವಳಿಗೆ ಈಗ ಅರ್ಥ ಆಗ್ತಾ ಇದೆ. ನಾರಾಯಣ್ ಆಚಾರ್ ಕುಟುಂಬದಿಂದಲೇ ತಮ್ಮ ಮನೆ ನೆಮ್ಮದಿ ಹಾಳಾಗಿದ್ದು ಎಂದು ಅವಳು ಅಂದುಕೊಂಡಿದ್ದಳು. ಆದರೆ ಅಲ್ಲಿ ಆಗಿದ್ದು ಬೇರೆಯೇ ಆಗಿರುತ್ತದೆ. ರಾಮಚಾರಿಯನ್ನು ಅವರ ಕುಟುಂಬಕ್ಕೆ ಹಣ ಕೊಟ್ಟು ಬರುವಂತೆ ಹೇಳಿರುತ್ತಾರೆ. ಆಗ ಯಾಕೆ ಎಂಬ ಪ್ರಶ್ನೆ ಬರುತ್ತದೆ. ತನ್ನ ಮನೆ ಹಣ ಇನ್ನೊಬ್ಬರ ಮನೆಯನ್ನು ಯಾಕೆ ಸೇರ್ತಾ ಇದೆ ಅನ್ನೋದು ಎಲ್ಲರಿಗೂ ತಿಳಿದಿರಬೇಕು ಎಂದು ಅವರು ಅಂದುಕೊಂಡಿರುತ್ತಾರೆ. ಆ ಕಾರಣಕ್ಕಾಗಿ ಎಲ್ಲರ ಮುಂದೆ ಇಂದು ಸತ್ಯ ಜಾನಕಿ ಬಾಯಲ್ಲಿ ಹೊರಗಡೆ ಬರುತ್ತಾ ಇದೆ. ಹಣ ಕೊಟ್ಟು ಕಳಿಸುತ್ತಾ ಇರುವುದು ವೈಶಾಖ ಮನೆಗೆ ಆಗಿರುತ್ತದೆ. ಈ ಸತ್ಯ ಈಗ ವೈಶಾಖಳಿಗೂ ತಿಳಿದಿರುತ್ತದೆ. ನಮ್ಮ ಮನೆಯವರು ಅಂದರೆ ನಾರಾಯಣಾಚಾರ್ಯರು ಹೇಳಿದ ಸತ್ಯದಿಂದ ಅವರ ಮನೆಯಲ್ಲಿ ಯಾರು ಸತ್ತು ಹೋದರು ಎಂದು ಆಗಿದೆ. ಆ ಕಾರಣದಿಂದ ಅವರ ಮನೆಗೆ ನಾವು ನಮ್ಮ ಜೀವನಾಂಶದಲ್ಲಿ ಒಂದು ಭಾಗವನ್ನು ನೀಡುತ್ತಾ ಬಂದೇವೆ. ಆದರೆ ಅವರು ಯಾವ ಕಾರಣಕ್ಕೆ ಸತ್ತು ಹೋಗಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮವರು ಅವರನ್ನು ಸಾಯಿಸಿಲ್ಲ ಎಂದು ಹೇಳುತ್ತಾರೆ. ಆದರೆ ಅವರ ಮನೆಯವರಿಗೆ ನಮ್ಮ ಮೇಲೆ ತಪ್ಪು ಭಾವನೆ ಇದೆ. ನಾವು ನೇರವಾಗಿ ಹಣ ಕೊಟ್ಟರೆ ಅವರು ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಇಷ್ಟು ವರ್ಷವೂ ಬೇರೆಯವರ ಮೂಲಕ ನಾವು ಹಣ ತಲುಪಿಸುತ್ತಾ ಬಂದಿದ್ದೇವೆ. ಒಮ್ಮೆ ನಮ್ಮ ದುಡಿಮೆ ಕಡಿಮೆ ಆಗಿದೆ ಎಂದಾದರೆ ನಮಗೆ ಬಟ್ಟೆ ಇರೋದಿಲ್ಲ. ಹೊರತಾಗಿ ಅವರಿಗೆ ಹೊಸ ಬಟ್ಟೆ ಕೊಡಿಸುವುದಕ್ಕೆ ಹಣ ನಿಲ್ಲೋದಿಲ್ಲ ಎಂದು ಜಾನಕಿ ಹೇಳುತ್ತಾಳೆ. ನಾರಾಯಣಾಚಾರ್ ಅಷ್ಟೊಂದು ಒಳ್ಳೆಯವರು. ನಾವು ನೊಂದರೂ ಪರವಾಗಿಲ್ಲ, ನಮ್ಮಿಂದ ಇನ್ನೊಬ್ಬರನ್ನು ಮನಸ್ಸು ನೋಯಬಾರದು ಎಂದು ಹೇಳುತ್ತಾರೆ. ಈ ಮಾತು ಚಾರುಗೂ ನಿಜ ಅನಿಸುತ್ತದೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಾವು ಏನು ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತದೆ ಹೊರತಾಗಿ ನಮ್ಮ ಖಾತೆಯಲ್ಲಿ ಎಷ್ಟು ಹಣ ಇದೆ ಅನ್ನೋದಲ್ಲ ಎಂದು ಹೇಳಿರುತ್ತಾರೆ. ನಂತರ ರಾಮಚಾರಿ ಹಣ ಕೊಟ್ಟು ಬರೋದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಜೊತೆ ಕಿಟ್ಟಿಯನ್ನು ಕರೆದುಕೊಂಡು ಹೋಗಲು ಜಾನಕಿ ಹೇಳುತ್ತಾಳೆ. ನಂತರ ವೈಶಾಖಳಿಗೆ ಅರ್ಥ ಆಗುತ್ತದೆ, ಇವರು ಹೇಳ್ತಾ ಇರುವುದು ನನ್ನ ಮನೆ ಕತೆ ಅನ್ನೋದು. ಆಗ ಅವಳಿಗೆ ತುಂಬ ಮುಖ್ಯವಾಗಿರುತ್ತದೆ. ಆದರೆ ನಾರಾಯಣಾಚಾರ್ಯರು ಮಾತ್ರ ಈ ಸಮಯದಲ್ಲಿ ಎಲ್ಲ ಸಮಯದಲ್ಲೂ ಮೌನ ವಹಿಸಬೇಕಾದ ಸ್ಥಿತಿ ಎದುರಾಗಿದೆ. ಅವರು ತಮ್ಮ ಕಾಯಿಲೆ ಯಾವಾಗ ಗುಣ ಆಗುತ್ತದೆ ಎಂದು ಕಾಯುತ್ತಾ ಇದ್ದಾರೆ. ಇಷ್ಟೆಲ್ಲ ಪುಣ್ಯ ಮಾಡಿದರೂ ದೇವರು ನನಗೆ ಈ ರೀತಿ ಮಾಡ್ತಾನೆ ಅಂತ ಅವರಿಗೆ ಅನಿಸಿತ. ರಾಮಚಾರಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು, ಈ ಧಾರಾವಾಹಿಯಲ್ಲಿ ರಾಮಚಾರಿ ಹಾಗೂ ಕಿಟ್ಟಿ ಎಂಬ ಎರಡು ಅವಳಿ ಜವಳಿ ಮಕ್ಕಳಿರುತ್ತಾರೆ. ಅವರು ಕುಟುಂಬದಿಂದ ದೂರಾಗಿ ಹೇಗೆ ತಮ್ಮ ಜೀವನವನ್ನು ನಿಭಾಯಿಸುತ್ತಾರೆ ಅನ್ನೋದೇ ಈ ಧಾರಾವಾಹಿಯ ಮುಖ್ಯ ಕಥೆಯಾಗಿದೆ. ಅದರ ಜೊತೆ ನಾಯಕಿ ಚಾರು ಹೇಗೆ ತನ್ನ ಕರ್ತವ್ಯವನ್ನು ನಿಭಾಯಿಸಿ ಎಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತಾರೆ ಎಂಬುದನ್ನು ಈ ಕಥೆಯಲ್ಲಿ ತೋರಿಸಲಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.